ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ. ನಾನು ಇದೇ ಫಸ್ಟ್ ಮಾಡ್ತಾ ಇರೋದು ನೋಡಿ. ಬನ್ನಿ ಮಾಡ್ತಾಯಿದ್ದೀನಿ. ಇದು ಸಬ್ಬಕ್ಕಿ ಇಡ್ಲಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಸ್ನೇಹಿತರೆ, ಸಬ್ಬಕ್ಕಿ ಇಡ್ಲಿಗೆ ರಾತ್ರಿ ಕಲಸಿಟ್ಟಿದ್ನಲ್ಲ, ಎಷ್ಟು ಚೆನ್ನಾಗಿ ಉದ್ದಿ ಬಂದಿದೆ ನೋಡಿ, ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ಮೊಸರು ಹಾಕೊಳ್ಳೋಣ ನೋಡಿ. ಸ್ವಲ್ಪ ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕೋಣ. ತುಂಬ ಗಟ್ಟಿ ಇದೆ. ನೋಡಿ ಸ್ನೇಹಿತರೆ, ರೆಡಿಯಾಗಿದೆ. ಈಗ ಈ ಥರ ಇದೆ. ಈಗ ಹಾಕೋಣ ನೋಡಿ. ನಾನು ಇಡ್ಲಿ ಬಟ್ಲಿಗೆ ಬಾಳೆದೆಲೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬಾಳೆದೆಲೆ ಮೇಲೆ ಅದು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕೋಣ. ಈ ಥರ ಹಾಕ್ಬಿಟ್ಟು ಬೇಯಿಸೋಣ. ಬಾಳೆದೆಲೆ ದಮ್ಮ ಅಂತ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಹಾಕಿದ್ದೀನಿ. ನೋಡಿ ಸ್ನೇಹಿತರೆ, ಈ ಥರ ಹಾಕಿದ್ದೀನಿ. ಈ ಥರ ಇಟ್ಬಿಟ್ಟು ಬೇಯಕ್ಕಿಡೋಣ. ನೋಡಿ ಸ್ನೇಹಿತರೆ, ಸ್ಟವ್ ಮೇಲೆ ಇಡ್ಲಿ ಪಾತ್ರೆ ಇಟ್ಟು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಈಗ ಅದರೊಳಗೆ ಇಡೋಣ ನೋಡಿ. ಒಂದೊಂದೇ ತೆಗೆದು ಜೋಡಿಸೋಣ. ಅದ್ರ ಮೇಲೆ ಈ ಥರ ಜೋಡಿಸ್ಬಿಟ್ಟು 15ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ. ಅದು ಬಾಳೆದೆಲೆಲ್ಲ ಹಾಕಿದ್ದೀನಿ ಅಲ್ವಾ. ಇದನ್ನು ನೋಡಿ, ಇನ್ನೊಂದು ಜೊನ್ನೆ ಬಟ್ಲಲ್ಲಿ ಹಾಕಿದ್ದೀನಿ ನೋಡಿ. ಜೊನ್ನೆ ಬಟ್ಲಲ್ಲಿ ಇಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಈಗ ಈ ಥರ ಇಟ್ಟಿದ್ದೀನಿ. ಈಗ ಹಿಂಗೆ ಮುಚ್ಚಿಬಿಟ್ಟು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಬೆಂದಾಗಿದೆ. ಈಗ ಓಪನ್ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿವೆ ಅಂತ. ತುಂಬ ಚೆನ್ನಾಗಿ ಬೆಂದವೆ. ತೆಗಿಯೋಣ. ಈಗ ಸುತ್ತಾ ಇದೆ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿವೆ. ನೋಡಿ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಬಿಸಿ ಬಿಸಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ಅಂತ ನೋಡಿ. ಎಷ್ಟು ಸೂಪರಾಗವೆ ನೋಡಿ. ನಾನು ಇದೇ ಫಸ್ಟ್ ಮಾಡಿಲ್ಲ, ಫಸ್ಟೇ ಚೆನ್ನಾಗಿ ಬಂದಿದೆ ನೋಡಿ. ಇದು ಬಾಳೆದೆಲೆ ಇಡ್ಲಿನೂ ಅಷ್ಟೇ ನೋಡಿ, ಎಷ್ಟು ಸೂಪರಾಗಿ ಬಂದಿವೆ ಅಂತ. ಬಿಸಿ ಬಿಸಿ ಸಬ್ಬಕ್ಕಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದವೆ ನೋಡಿ. ನೋಡಿದ್ರಿ ಅಲ್ವಾ, ಚೂರು ಕಚ್ಚಿಲ್ಲ, ಎಂಥದಿಲ್ಲ, ಅಷ್ಟು ಸೂಪರಾಗಿ ಬಂದವೆ. ನೋಡಿ ಸ್ನೇಹಿತರೆ, ನೋಡಿದ್ರಿ ಅಲ್ವಾ ಸಬ್ಬಕ್ಕಿ ಇಡ್ಲಿ ಮಾಡೋದು ಹೆಂಗೆ ಅಂತ. ನೋಡಿ, ತೆಂಗಿನಕಾಯಿ ಚಟ್ನಿ ಘಮ ಘಮ ಅಂತ ಇದೆ, ಹೊಟ್ಟೆ ಎಸಿತಾ ಇದೆ. ಬಿಸಿ ಬಿಸಿ ಇಡ್ಲಿ. ಬನ್ನಿ ಟೇಸ್ಟ್ ನೋಡೋಣ, ತಿನ್ನೋಣ ನೋಡಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ. ಸೈಡ್ಗೆ ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಇಡ್ಲಿ ಮಾಡೋದು ಹೆಂಗೆ ಸಬ್ಬಕ್ಕಿ ಇಡ್ಲಿ ಅಂತ. ರಾತ್ರಿ 1 ಬಟ್ಲು ಸಬ್ಬಕ್ಕಿ, 1 ಬಟ್ಲು ಅಕ್ಕಿ ನುಚ್ಚು, ಅಕ್ಕಿ ರವೆ, 2 ಮೊಸರಾಕಿ ಇಟ್ಟಿದ್ದೆ ನಾನು. 2 ಬಟ್ಲು ಮೊಸರಾಕಿ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆಂದಿತ್ತು ಬೆಳಗ್ಗೆ. ಒಂದು ಚುಟ್ಕಿ ಸೋಡಾ ಉಪ್ಪು ಹಾಕಿ ನೆನೆಸಿಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಇಡ್ಲಿ ಮಾಡಿದ್ದೀನಿ, ತುಂಬ ಚೆನ್ನಾಗಿವೆ ನೋಡಿ. ಮುರಿದ್ರೂ ನೋಡಿ, ಈ ಕಡೆ ಮುರಿಲಿ, ಈ ಕಡೆ ಬಿಸಿ ಇದೆ ನನಗೆ ನೋಡಿ. ಮಣಿ ಥರ ಮಣಿ ಪೋಣಿಸ್ದಂಗಿವೆ ನೋಡಿ. ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ಬಂದವೆ ಅಂತ ನೋಡಿ. ನೀವು ಮಾಡಿ, ಟ್ರೈ ಮಾಡಿ. ನಾನು ಇದೇ ಫಸ್ಟು ಟ್ರೈ ಮಾಡಿರೋದು. ತುಂಬ ಚೆನ್ನಾಗಿ ಬಂದವೆ. ಬಾಯಲ್ಲಿಟ್ಟರೆ ಕರ್ಗೋಗಂಗವೆ ಮಾತ್ರ ನೋಡಿ. ನೋಡಿದ್ರಿ ಅಲ್ವಾ, ಇಷ್ಟ ಆಯ್ತಲ್ವ ನಿಮಗೆ? ಹೊಸಬರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಸಪೋರ್ಟ್ ಬೇಕು ನನಗೆ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸಪೋರ್ಟ್ ಮಾಡಿ ನನಗೆ. ಇದೇ ಥರ ನಿಮ್ಗೆ ಯಾವ್ಯಾವ ವಿಡಿಯೋ ಬೇಕು, ಯಾವ್ಯಾವುದು ಬೇಕು ನೀವು ಹೇಳಿ, ನಾನು ಮಾಡಿಕೊಡ್ತೀನಿ.
ಇಷ್ಟೊತ್ತು ಗಂಟ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಿಮಗೆ. ಸೂಪರು.